ಫ್ರೆಂಡ್ಸ್, ಈ ವಿಡಿಯೋನು ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಅನಿಸಿಕೆಗಳು ಏನಂತ ನನಗೆ ತಿಳಿಸ್ಕೊಡಿ. ಆದರೆ ಮಿಸ್ ಮಾಡದೆ ಈ ವಿಡಿಯೋನದು ಕಂಪಲ್ಸರಿ ನೋಡಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನ ಕಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ನಾನು ನಮ್ಮ ವೈಫು ಹಾಗೆ ಮನೆ ಕಡೆಗೆ ಹೊರಟಿದ್ದೀವಿ. ಹೊರಡಬೇಕಾದ್ರೆ ನಮ್ಮ ವೈಫ್ ಬಂದಿದ್ದನ್ನು ಸಾಮಾನ್ಯವಾಗಿ ನಾರ್ಮಲ್ ಆಗಿ ವಿಡಿಯೋ ಅನ್ನೋದು ರೆಕಾರ್ಡಿಂಗ್ ಮಾಡ್ತಾಯಿದ್ರು. ಆದರೆ ನಾವು ಮುಂದೆ ಬರ್ತಾ ಇರಬೇಕಾದ್ರೆ ನಮಗೆ ಮನೆಗೆ ಹೋಗಿ ಮಾಡಿ ತಿನ್ನೋದು ಕಷ್ಟ ಆಗಿಬಿಟ್ಟು ಈಗ ನೋಡಿ ನಾನು ಹೋಟ್ಲ ಹತ್ರ ಬಂದಿದ್ದೇನ ಊಟ ಅನ್ನೋದು ಕಟ್ಟಿಸ್ಕೊಂಡ ಪಾರ್ಸಲ್ಲು ಮನೆಗೆ ಹೋಗೋಣ ಅಂತ ತುಂಬ ಖುಷಿಯಿಂದನೇ. ಕೌಂಟ್ರಲ್ಲಿ ಬಿಲ್ ಅನ್ನೋದು ತಗೊಂಡೋಗಿದ್ದೇನೆ. ನಾನು ಕೊಟ್ಟು ಊಟ ಅನ್ನೋದು ಕಟ್ಟಿಸ್ಕೊಂಡೆ ಮನೆಗಂತ. ಕಟ್ಟಿಸ್ಕೊಂಡು ನಾನು ಮತ್ತೆ ಯಥಾ ಪ್ರಕಾರ ಮನೆಗೆ ಅನ್ನೋದು ಹೊರಟಿದ್ದೀನಿ. ಇಲ್ಲಿ ಹೋಗ್ಬೇಕಾಗಿದ್ರೆ ನನಗೆ ಒಂದು ಅಜ್ಜಿ ಅನ್ನೋದು ಒಬ್ಬರು ಕಾಣಿಸ್ಕೊತಾರೆ. ಓಕೆ, ಅಜ್ಜಿ ಕಾಣಿಸ್ಕೊಂಡಿದ್ದನ್ನು ನಾನೇನು ಮಾಡಿದೆ, ಸರಿ ನಮ್ಮ ಹತ್ರ ಇರೋ ಊಟನೂ ಅವ್ರು ಕೊಡೋಣ ಅಂತ ಪ್ರಯತ್ನ ಅನ್ನೋದು ಈಗ ನಾನು ಮಾಡ್ತಾಯಿದ್ದೆ. ನೋಡಿ ಅಜ್ಜಿ ಬಂದಿದ್ದನ್ನು ರೋಡಿಂದ ಆ ಕಡೆಗೆ ಎಲ್ಲಿ ಹೋಗ್ತಾ ಇದ್ದಾರೆ. ಈಗ ನಾನೇನು ಮಾಡಿದೆ ಅಂದರೆ ಅವ್ರು ನೋಡಿಬಿಟ್ಟು ನಾನು ಗಾಡಿನ ಯೂಟರ್ನ್ ತಿರ್ಸ್ಕೊಂಡು ಬಂದೆ. ಓಕೆ, ಯೂಟರ್ನ್ ತಿರ್ಸ್ಕೊಂಡು ಬಂದುಬಿಟ್ಟಿದ್ದಾನೆ. ನಾನಿಲ್ಲಿ ಅಜ್ಜಿಗೆ ಊಟ ಕೊಡೋಕನ್ನೋದು ಪ್ರಯತ್ನ ಪಟ್ಟೆ. ಬಟ್ ಇಲ್ಲಿ ಹುಡುಗರು ಒಂದು 4 ಜನ ಕೂತಿದ್ರು. ಅವರು ನೋಡಿ ಅಲ್ಲಿ ಕೂತಿದ್ದಾರೆ ನೋಡಿ ಹುಡುಗರು. ಆ ಹುಡುಗರು ಬಂದಿದ್ದನ್ನು ಅಜ್ಜಿಗೆ ಊಟ ಕೊಡ್ತಾ ಇರಬೇಕಾದ್ರೆ ನನಗೆ ತುಂಬ ಕಿರಿಕಿರಿ ಅನ್ನೋದು ಮಾಡಿಬಿಟ್ರು. ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಾಯಿತು. ಸಪೋಸ್ ನಾನು ಅಜ್ಜಿಗೆ ಜಸ್ಟ್ ಊಟ ಕೊಡೋಣ ಅಂತ ಕೊಟ್ಟಿದ್ದಷ್ಟೇ, ಆದ್ರೂ ಆ ಹುಡುಗರು ನನ್ನ ಮೇಲೆ ತುಂಬ ಹಿಂಸೆ ಅನ್ನೋದನ್ನು ಮಾಡಿಬಿಟ್ರು. ಆದರೆ ನಾನು ಮಾಡಿರೋ ಕೆಲಸ ಒಬ್ರಿಗೆ ಒಳ್ಳೇದಾಗಲಿ ಅಂತ ನಾನು ಮಾಡಿದೆ. ಬಟ್ ಅಲ್ಲಿರೋ ಹುಡುಗರು ನನ್ನ ಮೇಲೆ ತುಂಬ ಅದು ಹೇಳ್ಕೊಳಕ್ಕಾಗಲ್ಲ, ಬೇಜಾರಾಗ್ತೈತೆ. ಫ್ರೆಂಡ್ಸ್, ನಾನು ಇದೇ ಥರ ಮುಂದುವರಿಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ಟು ಒಂದು ಘಟನೆ ನಡೆದಾದ ಮೇಲೆ ನಾವು ಚೇಂಜ್ ಆಗೋದಂತ. ಬಟ್ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ.